ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆದಂಥ ಒಂದು ಡೇಟಾ ಎಂಟ್ರಿ ಜಾಬ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಹಾಗೆ ಫುಲ್ ಟೈಮ್ಗೆ ಮಾಡ್ತಾ ಇರೋವಂಥ ಹೈರಿಂಗ್ ಆಗಿದೆ. ಇದನ್ನು ನೀವು ಡೇಟಾ ಎಂಟ್ರಿ ಅಂತ ಬೇಕಾದರೂ ಹೇಳ್ಬೋದು ಅಥವಾ ಟೈಪಿಂಗ್ ವರ್ಕ್ ಅಂತ ಬೇಕಾದರೂ ಹೇಳ್ಬೋದಾಗಿರುತ್ತೆ. ಇನ್ ಆ್ಯಂಡ್ ನಿಮಗೆ 35,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿ ಅಂತಂದು PF ಇಲ್ಲಿ ಕಟ್ ಆಗೋದಿಲ್ಲ. ಪರ್ ಮಂತ್ ನಮಗೆ ಇನ್ ಆ್ಯಂಡ್ 35,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬೇರೆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಈ ಫೀಲ್ಡಲ್ಲಿ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ನೀವೇನಾದ್ರು ಗ್ರ್ಯಾಜುಯೇಟ್ಸ್ ಆಗಿದ್ರೆ, ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವೇನೋ 2025 ಪಾಸ್ ಔಟ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡೋದು, ಏನೆಲ್ಲ ಕಂಪ್ನಿ ನೀಡ್ಸ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಇನ್ನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ನ ಶೇರ್ ಮಾಡಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಇಲ್ಲಿ ನೌಕರಿ ಪ್ಲಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋವಂಥದ್ದು ಕ್ರಿಯೇಟಿವ್ ಆ್ಯಂಡ್ಸ್ HR ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಡೇಟಾ ಎಂಟ್ರಿ, ನಾನ್ ವಾಯ್ಸ್, ಬ್ಯಾಕ್ ಆಫೀಸ್ ಅಂದರೆ ಕಂಪ್ಲೀಟ್ ಬ್ಯಾಕ್ ಆಫೀಸ್ ವರ್ಕ್ ಏನಿರುತ್ತೆ, ಲೈಕ್ ಡೇಟಾ ಎಂಟ್ರಿ, ಟೈಪಿಂಗ್ ವರ್ಕ್, ಈ ರೀತಿಯಾದಂಥ ವರ್ಕ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೀವು ನೋಡಿದ್ರೆ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಕೂಡ ಅಥವಾ 5 years ಆಫ್ ಎಕ್ಸ್ಪೀರಿಯನ್ಸ್ ಯಾವುದೇ ಫೀಲ್ಡಲ್ಲಿ ಇದ್ರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಹೈಬ್ರಿಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜಸ್ಟ್ 2 weeks ಆಗೋ ಅಷ್ಟೇ ಪೋಸ್ಟ್ ಆಗಿರೋದು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದಾರೆ. ಲೈಕ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ಪರ್ಮನೆಂಟ್ ಇರುತ್ತೆ, ಯಾವುದೇ ರೀತಿ ಲೈಕ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಆಫೀಸಿಗೆ ಕರೆಯುವಂಥದ್ದು ಅಥವಾ ಫೀಲ್ಡ್ ವರ್ಕ್ ಇರುವಂಥದ್ದು ಇರಲ್ಲ, ಮನೆಯಿಂದಾನೇ ಪೂರ್ತಿ ಕೆಲಸ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ 2025 ಗ್ರಾಜ್ಯುಯೇಟ್ಸ್ ಆಲ್ಸೋ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ 2025 ನಿಮ್ಮ ಗ್ರಾಜ್ಯುಯೇಷನ್ ಮುಗಿಸಿದ್ದೀರಾ ಅಥವಾ ಬ್ಯಾಕ್ಲಾಗ್ಸ್ ಇದೆ ಅಥವಾ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಗ್ರಾಜ್ಯುಯೇಷನ್, ಲೈಕ್ BCom MBA ಈ ರೀತಿ ಯಾವ್ದಾರ ಕೋರ್ಸಸ್ಗಳನ್ನ, ಡಿಪ್ಲೊಮಾ ಈ ರೀತಿ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೂ ಅಥವಾ 2025 ನೀವು ಪಾಸ್ ಔಟ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ್ಯನ್ ಅರ್ಜೆಂಟ್ ರಿಕ್ರೂಟ್ಮೆಂಟ್ ಫಾರ್ ಗ್ರಾಜ್ಯುಯೇಟ್ಸ್ ಆ್ಯಂಡ್ ಅಂಡರ್ ಗ್ರಾಜ್ಯುಯೇಟ್ಸ್ ಫಾರ್ ಡೇಟಾ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇವರು ಅರ್ಜೆಂಟಾಗಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವರ್ಕರ್ಸ್ ಲೈಕ್ ಬೇಕಾಗಿದ್ದಾರೆ ಅವ್ರಿಗೆ ಅರ್ಜೆಂಟಾಗಿ. ನೀವು ಅಪ್ಲೈ ಮಾಡ್ತಿದ್ದಾಗೆ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದ್ರಿ, ನೀವು ಸೆಲೆಕ್ಟ್ ಆದ್ರಿ ಅಂದರೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬೇಗ ಇವರ ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಇಂಟರ್ವ್ಯೂ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ನೀವು ನೋಡಿದ್ರೆ ಸ್ಯಾಲ್ರಿ 10 to 35K ಟೇಕ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ 10,000 35,000ವರೆಗೂ ನಿಮ್ಮ ಸ್ಯಾಲ್ರಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಯಾರು 10,000 ಸ್ಟಾರ್ಟ್ ಮಾಡಲ್ಲ. ನೀವು ಫ್ರೆಶರ್ ಆದರೂ ಅರೌಂಡ್ 20,000 ಅಥವಾ 25 ಆ ರೀತಿ ನಿಮ್ಮ ಲೈಕ್ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ನೀವು ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಕೊಡ್ತೀರಲ್ವಾ ಕಾನ್ಫಿಡೆಂಟ್ ಆಗಿ, ಅಥವಾ ನೀವು ಅವರು ಎಷ್ಟು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ನಿಮ್ಗೆ ಇಲ್ಲಿಂದ ಅಂದಾಜಿದೆ ಅಲ್ವಾ, 35,000 ಪರ್ ಮಂತ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಅರೌಂಡ್ 25,000ನ ಕೇಳಬೇಕು, 10,000 ಹೆಚ್ಚು ಕಮ್ಮಿ ಕೇಳಬೇಕು. ಸೊ ಅವ್ರು ಅರೌಂಡ್ ನಿಮಗೆ 25ನೇ ಕೊಡ್ತಾರೆ ಅಥವಾ 30,000 ಕೊಡೋಕ್ಕಾದ್ರೂ ಟ್ರೈ ಮಾಡ್ತಾರೆ. ಆ ರೀತಿ ನಿಮಗೆ ಒಂದು ಐಡಿಯಾ ಇರಬೇಕು ಆ ಕಂಪ್ನಿಯವರು ಎಷ್ಟು ಸ್ಯಾಲ್ರಿ ಕೊಡೋಕೆ ರೆಡಿ ಇದ್ದಾರೆ ಅಂತ. ಸೊ ಇಲ್ಲಿ 35 ಆದರೂ ನೀವು ಇನ್ ಹ್ಯಾಂಡ್ ತೊಗೊಂಡು ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಡ್ ಏಜ್ ನೋಡಿದ್ರೆ 18 to 35 years ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ 18 ವರ್ಷ ಮೇಲಿದೆ, 18+ ಇದ್ದೀರಾ, ಹಾಗೆ 35 ಒಳಗಿದ್ದೀರಾ, ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು. ಅವ್ರಿಗೆಲ್ಲ ನಾವಿಲ್ಲಿ ಹೈರಿಂಗ್ನ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಮತ್ತು ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ಆಗಿರುತ್ತೆ. ಓಕೆನಾ, ಯಾವುದೇ ರೀತಿ ಪಾರ್ಟ್ ಟೈಮು ಆ ರೀತಿ ಇರುತ್ತಲ್ಲ, ಫುಲ್ ಟೈಮ್ ವರ್ಕ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಈಸಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇವರ ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಹೈರಿಂಗ್ ಪ್ರೋಸೆಸ್ ತುಂಬ ಸಿಂಪಲ್ ಆಗಿರುತ್ತೆ. ಲೈಕ್ 1 or 2 ಸ್ಟೆಪ್ಸಲ್ಲಿ ಇವರ ಹೈರಿಂಗ್ ಪ್ರೋಸೆಸ್ ಮುಗಿಸ್ಬಿಡ್ತಾರೆ. ಒಂದು HR ಕಡೆಯಿಂದ ಕಾಲ್ ಬರುತ್ತೆ, ನಿಮ್ಮನ್ನ ಸಿಂಪಲ್ ಆಗಿ ನಿಮ್ಮ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಡೋದಕ್ಕೆ ಹೇಳ್ತಾರೆ. ಆಮೇಲೆ ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ನ ಕೇಳ್ತಾರೆ. ಅದಾದಮೇಲೆ ನಿಮ್ಮ ಎಜುಕೇಷನ್ಸ್ ಏನಾಗಿದೆ, ಇನ್ನೊಂದು 1 ಇಯರಲ್ಲಿ ನಿಮ್ಮ ಗೋಲ್ ಏನಿದೆ, ನಮ್ಮ ಕಂಪ್ನಿಗೆ ನೀವು ಏನಕ್ಕೆ ಜಾಯ್ನ್ ಆಗಬೇಕು, ಈ ರೀತಿಯಾದಂಥ ಸಿಂಪಲ್ ಆದಂಥ ಕ್ವೆಶನ್ಸ್ಗಳನ್ನ ಕೇಳಿ ನಿಮಗೆ ಡೇಟಾ ಎಂಟ್ರಿ ಮಾಡೋಕ್ಕೆ ಓಕೆನಾ, ಇಷ್ಟು ಸ್ಯಾಲ್ರಿ ಇದೆ ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವು ಓಕೆ ಅಂದರೆ ಅಲ್ಲಿಗೆ ನಿಮ್ಮ
ಇಂಟರ್ವ್ಯೂ ಮುಗಿದೋಗ್ಬಿಡುತ್ತೆ. ಆರಾಮಾಗಿ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ. ಏನಂದ್ರೆ ಪ್ಲೀಸ್ ಅಪ್ಲೈ ಫಾರ್ ದ ಜಾಬ್ ಇನ್ naukri.com. We will check and update you. Do not search the number in Google and do not call us. Now the recruitment in old for ಕ್ಲೈಂಟ್ ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೌಕರಿಯಿಂದಾನೇ ಅಪ್ಲೈನ ಮಾಡಬೇಕಾಗಿರುತ್ತೆ. ನಾವಿಲ್ಲೇ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ನ ಕೊಡ್ತೀವಿ. ಗೂಗಲಲ್ಲಿ ನಂಬರ್ ಸರ್ಚ್ ಮಾಡೋವಂಥದ್ದು, ಅಲ್ಲಿಂದ ಕಾಲ್ ಮಾಡೋವಂಥದ್ದು, ವಾಟ್ಸಪ್ ಮಾಡೋವಂಥದ್ದು ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇನ್ನು ರೋಲ್ ನೋಡಿದ್ರೆ ಬ್ಯಾಕ್ ಆಫೀಸ್ ಅದರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಆಫೀಸ್ ಅಂದರೆ ಇದೆ ಡೇಟಾ ಎಂಟ್ರಿ, ಟೈಪಿಂಗ್ ವರ್ಕ್, ನಾನ್ ವಾಯ್ಸ್ ಲೈಕ್ ಚಾಟ್, ಆ ರೀತಿ ಏನೇನಿರುತ್ತೆ ಅದಿರುತ್ತೆ. ಬಟ್ ಇಲ್ಲಿ ಅವ್ರು ಕೊಟ್ಟಿರೋದು ಡೇಟಾ ಎಂಟ್ರಿ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇರೋದು. ಇಂಡಸ್ಟ್ರಿ ಟೈಪ್ ನೋಡಿದ್ರೆ BPM BPO ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು BPO BPM ಅಲ್ಲಿ ಬರುತ್ತೆ. ಡಿಪಾರ್ಟ್ಮೆಂಟ್ ಬಂದರೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನಿಮಗೆ ಫುಲ್ ಟೈಮ್ ಇರುತ್ತೆ, ಪರ್ಮನೆಂಟ್ ಇರುತ್ತೆ. ಯಾವುದೇ ರೀತಿ ಲೈಕ್ ಹೇಳ್ದಾಗೆ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ಸ್ ಇರಲ್ಲ, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ರೋಲ್ ನೋಡಿದ್ರೆ ಬ್ಯಾಕ್ ಆಫೀಸ್ ಅಂತಾನೆ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೀವು ಎಜುಕೇಷನ್ಸ್ ಏನಾಗಿರ್ಬೇಕು ಅಂತ ನೋಡಿದ್ರೆ ಇಲ್ಲಿ ಎನಿ ಗ್ರಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂಡರ್ ಗ್ರಾಜುಯೇಟ್ಸ್. ಸೊ ನೀವೇನಾದ್ರು ಇನ್ನೂ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಅಥವಾ ಡಿಪ್ಲೊಮೊ ಕಂಪ್ಲೀಟ್ ಮಾಡಿಲ್ಲ, PUC ಪ್ಲಸ್ ಆಗಿರೋಂಥ ಯಾವುದನ್ನೇ ನಾನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಅಥವಾ ಪೋಸ್ಟ್ ಗ್ರಾಜುಯೇಷನ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಸ್ಟಾರ್ ಸ್ಕಿಲ್ಸ್ ನೋಡಿದ್ರೆ ಟೈಪಿಂಗ್ ಚೆನ್ನಾಗಿರಬೇಕು, ಬ್ಯಾಕ್ ಆಫೀಸ್ ವರ್ಕ್ ಮಾಡೋಕ್ಕೆ ಬರಬೇಕು, ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರಬೇಕು, ಡೇಟಾ ಎಂಟ್ರಿ ಮಾಡೋಕ್ಕೆ ಬರಬೇಕು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿರುವಂಥದ್ದು. ಈ ಕೆಲಸ ಮಾಡೋದಕ್ಕೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ರೆ ಸಾಕಾಗಿರುತ್ತೆ. ಮಾತಾಡೋಕ್ಕೆ ಬರಲೇಬೇಕಂತ ಏನಿಲ್ಲ. ಬಟ್ ನಿಮಗೆ ಅಲ್ಲಿ ಅವ್ರು ಕೊಟ್ಟಿರೋದನ್ನ ಓದಿ ಸ್ವಲ್ಪ ಟೈಪ್ ಮಾಡೋದಕ್ಕೆ ಬರಬೇಕು. ಇಂಟರ್ವ್ಯೂ ಮಾಡಿದಾಗ ಅವರು ಇಂಗ್ಲೀಷಲ್ಲಿ ಮಾಡಿಸ್ತಾರೆ. ಸೊ ಸ್ವಲ್ಪನಾದ್ರು ನಿಮಗೆ ಮ್ಯಾನೇಜ್ ಮಾಡ್ಕೊಂಡು ಮಾತಾಡೋಕ್ಕಾದ್ರೂ ಬರಬೇಕಾಗಿರುತ್ತೆ. ಸೊ ಇಂಗ್ಲೀಷ್ ಮಸ್ಟ್ ಇದೆ. ಇದಿಷ್ಟು ಬೇಕಾಗಿರುವಂಥ ಕೆಲಸ. ಇದನ್ನ ನೀವು ಬೇಕಾದ್ರೆ ಮೊಬೈಲಲ್ಲೇ ಟ್ರೈ ಮಾಡ್ಬೋದು. ಬಟ್ ಕಂಪ್ನಿಯವರು ಲ್ಯಾಪ್ಟಾಪ್ ಇದೆಯಾ ಅಂತ ಕೇಳಿದ್ರೆ ಹೌದು ಇದೆ ಅಂತ ಹೇಳಿ, ಬೇಕೇ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಬಟ್ ಕಂಪ್ನಿಯವರು ಸ್ಮೂತಾಗಿ ವರ್ಕ್ ಫ್ಲೋ ಹೋಗಲಿ, ನಿಮಗೆ ಮಾಡೋಕ್ಕೆ ಕಷ್ಟ ಆಗಬಾರ್ದು, ಬೇಗ ಕೆಲಸ ಮಾಡಲಿ ಅಂತ ಲ್ಯಾಪ್ಟಾಪ್ ಇರೋದಕ್ಕೆ ಹೇಳ್ತಾರೆ. ಸೊ ನಿಮ್ಮ ಹತ್ರ ಇದ್ರೆ ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ಇಲ್ಲ ಅಂದರೆ ಇದೆ ಅಂತ ಹೇಳಿ ನೀವು ಸೆಲೆಕ್ಟ್ ಆದಮೇಲೆ ಮೊಬೈಲಲ್ಲೇ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡೋದು ಅಥವಾ ನಿಮಗೆ ಹೇಗೆ ಸರಿ ಹೋಗುತ್ತೆ ಹಾಗೆ ನೀವಿಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಅದು ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ನಿಗೆ ಸೆಂಡ್ ಆಗಿದೆ ಅಂತ. ಇದಾದ್ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆಗ ನೀವು ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ. ಯಾಕಂದರೆ ಡೈಲಿ ಬೇಸಲ್ಲಿ ಕಂಪ್ನಿಯವರು ಇಮೇಲ್ಸ್ನ ಸೆಂಡ್ ಮಾಡೋದ್ರಿಂದ ಕೆಲವೊಂದ್ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೊಟ್ಟೋಗಿರುತ್ತೆ. ಸೊ ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಅವರು ಕೇಳಿದಂಥ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಿ. ಓಕೆನಾ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಯಾರಿಗೆ ನೀಡಿದೆ ಅನ್ಸುತ್ತೆ ಅವ್ರಿಗೆ ಮಿಸ್ ಮಾಡದೆ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಜೊತೆಗೆ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.